ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ ಕರೆಂಟ್ ಎನರ್ಜೀಸ್, ಥಾಟ್ಸ್, ಅವರ ಫೀಲಿಂಗ್ಸ್ ಏನು ಅಂತ ಅಂದ್ಬಿಟ್ಟು ತಿಳ್ಕೊಬೇಕು ಅಂದರೆ ಈ ಒಂದು ರೀಡಿಂಗ್ ನಿಮ್ಮದಾಗಿ ನಿಮಗೇನಾದರೂ ಈ ಒಂದು ವಿಡಿಯೋ ಅಲ್ಲಿ ಯಾವುದಾದ್ರೂ ಒಂದು ಪಾರ್ಟ್ ಅಥವಾ ಎಲ್ಲೋ ಒಂದು ಕಡೆ ನಿಮಗೆ ರೆಸೊನೇಟ್ ಆಗ್ತಾ ಇದೆ, ಆ ಒಂದು ಎನರ್ಜಿನ ಕ್ಲೇಮ್ ಮಾಡ್ಕೋಬೇಕು ಅಂತ ಅಂದರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಆದರೂ ಟೈಪ್ ಮಾಡಿ. ಆ್ಯಂಡ್ ನಿಮಗೆ ಏನಾದರೂ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಬೇಕು ಅಂತ ಅಂದರೆ ನೀವು ನನಗೆ ವಾಟ್ಸಪ್ ಮಾಡಬಹುದು. ನಿಮಗೆ ಡಿಸ್ಪ್ಲೇ ಆಗ್ತಿರೋವಂತಹ ನಂಬರ್ ಮತ್ತು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಇರೋವಂಥ ನಂಬರ್ ಯಾವುದಕ್ಕಾದರೂ ನೀವು ಮೆಸೇಜ್ ಮಾಡಿದ್ರೆ ಡೆಫಿನೆಟ್ಲಿ ನಿಮಗೆ ನಾನು ರೆಸ್ಪಾಂಡ್ ಅನ್ನೋವಂಥದ್ದನ್ನು ಮಾಡ್ತೀನಿ. ಆ್ಯಂಡ್ ಈಗ ನೋಡೋಣ ನಿಮ್ಮ ಪರ್ಸನ್ ಎನರ್ಜೀಸ್ ಏನಿದೆ ಅಂತ ಅಂದ್ಬಿಟ್ಟು. ಓಕೆ, ಫಸ್ಟೇ 5 ಆಫ್ ವಾಂಡ್ಸ್ ಬರ್ತಾ ಇದೆ ಅಂತ ಅಂದರೆ ನಿಮ್ಮಿಬ್ಬರ ಮಧ್ಯ ಲಾಸ್ಟ್ ಒಂದು ಜಗಳ, ಮನಸ್ತಾಪ ಅಥವಾ ಒಂದು ಕನ್ಫ್ಯೂಷನ್, ಅಥವಾ ನೀವು ಹೇಳಿದ್ದು ಅವ್ರು ಕೇಳಲ್ಲ, ಅವ್ರು ಹೇಳಿರೋದು ನೀವು ಕೇಳಲ್ಲ, ಒಂದು ಜಗಳದಿಂದ ಈ ಒಂದು ರಿಲೇಷನ್ಶಿಪ್ ಅನ್ನೋವಂಥದ್ದು ಬ್ರೇಕಪ್ ಆಯಿತು ಅನ್ನೋವಂಥದ್ದು ಕಾಣಿಸ್ತಾ ಇದೆ. ನೀವು ಮತ್ತು ನಿಮ್ಮ ಪರ್ಸನ್ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ಗೆ ಹೋಗೋಕ್ಕಿಂತ ಮುಂಚೆ ಈ ಪರ್ಸನ್ ನಿಮ್ಮ ಹತ್ರ ಒಂದು ಜಗಳ ಅನ್ನೋವಂಥದ್ದನ್ನು ಆಡಿದ್ದಾರೆ. ನಿಮ್ಮಿಬ್ಬರ ಮಧ್ಯೆ ಲಾಸ್ಟ್ ಕಾನ್ವರ್ಸೇಷನ್ ಒಂದು ದೊಡ್ಡ ಜಗಳದಿಂದ ಎಂಡ್ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಆ್ಯಂಡ್ ಆ ಪರ್ಸನ್ ತಲೆಯಲ್ಲಿ ತುಂಬ ಕನ್ಫ್ಯೂಷನ್ಸ್, ಚಾಲೆಂಜಸ್ ಅನ್ನೋವಂಥದ್ದು ತುಂಬ ಇದೆ. ಅವರು ಈಗ ಪ್ರೆಸೆಂಟಲ್ಲೂ ಕೂಡ ಅಷ್ಟೇ, ಅವರ ಮೈಂಡ್ ಅವ್ರಿಗೆ ಕಂಟ್ರೋಲಿಗೆ ಸಿಗ್ತಾ ಇಲ್ಲ. ಅವರು ಅದನ್ನು ತುಂಬ ಹ್ಯಾಂಡಲ್ ಮಾಡ್ತಿದ್ದಾರೆ. ಅವರ ಮನಸ್ಥಿತಿನ ಅವ್ರು ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಅವರ ಲೈಫಲ್ಲಿ ಏನು ನಡೀತಾ ಇದೆ ಅಂತ ಅಂದ್ಬಿಟ್ಟು ಅವರು ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಈವೆಂದೋ ನೀವು ಮತ್ತು ಅವರು ಜಗಳ ಆಗಿ ದೂರ ಆಗಿದ್ರೂ ಕೂಡ ಈ ಪರ್ಸನ್ ನಿಮ್ಮ ಹತ್ರ ಒಂದು ಕನ್ಫ್ಯೂಷನ್ ತೋರಿಸ್ತಾ ಇದ್ದಾರೆ, ಕನ್ಫ್ಯೂಸ್ಡ್ ಬಿಹೇವಿಯರ್. ಇನ್ ಕೇಸ್ ನೀವೇನಾದರೂ ಅವ್ರಿಗೆ ಮೆಸೇಜ್ ಮಾಡೋಕ್ಕೆ ಹೋದರೆ, ಕಾಲ್ ಮಾಡೋದಕ್ಕೆ ಹೋದರೆ ಆ ಪರ್ಸನ್ ತುಂಬಾ ಓವರ್ ಆ್ಯಟಿಟ್ಯೂಡ್, ಓವರ್ ಆಗಿ ಅವರು ನಿಮ್ಮ ಹತ್ರ ಬಿಹೇವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಏನೋ ನನಗೆ ನೀನು ಬೇಡವೇ ಬೇಡ, ನೀನಂದರೆ ನನಗೆ ಇಷ್ಟನೇ ಇಲ್ಲ, ನನಗೆ ನೀನು ಬೇಡ ಅನ್ನೋ ಥರ ಒಂದು ಮನಸ್ಥಿತಿಯಲ್ಲಿ ಇದ್ದಾರೆ. ನಿಮ್ಗೆ ಅವರಿಂದ ತುಂಬ ಬೇಜಾರಾಗ್ತಿದೆ, ದುಃಖ ಬರ್ತಿದೆ, ಅಳು ಬರ್ತಾ ಇರಬಹುದು. ಮೇ ಬಿ ನೀವು ಚೆನ್ನಾಗಿ ನಿದ್ದೆ ಮಾಡ್ತಾ ಇಲ್ಲ. ಆ್ಯಂಡ್ ಆ ಪರ್ಸನ್ನಿಂದ ನೀವು ತುಂಬಾ ಸಫರ್ ಅನ್ನೋವಂಥದ್ದನ್ನು ಮಾಡ್ತಿದ್ದೀರಾ. ನಿಮ್ಗೆ ಯಾವುದ್ರ ಮೇಲೂ ಇಂಟ್ರೆಸ್ಟ್ ಇಲ್ಲ, ಕಾನ್ಸಂಟ್ರೇಷನ್ ಮಾಡೋದಕ್ಕಾಗ್ತಿಲ್ಲ, ಏನೇ ಒಂದು ಕೆಲಸ ಮಾಡೋದಕ್ಕೆ. ಅವರ ನೆನಪಲ್ಲೇ ನೀವು ಉಳಿದೋಗಿದ್ದೀರಾ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ನೀವು ಬೇಜಾರಲ್ಲಿದ್ದೀರಾ, ಬಟ್ ಆ ಪರ್ಸನ್ನು ಸ್ವಲ್ಪ ಕನ್ಫ್ಯೂಷನಲ್ಲಿದ್ದಾರೆ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇರೋದು. ಮೇ ಬಿ ನೀವು ಸೈಲೆಂಟ್ ಆಗಿದ್ದರೆ ಅವರು ತುಂಬ ಮಾತಾಡೋವಂಥದ್ದು, ಅವರು ಸೈಲೆಂಟ್ ಆಗಿದ್ದರೆ ನೀವು ತುಂಬ ಮಾತಾಡುವಂಥ ವ್ಯಕ್ತಿಗಳು ನೀವು ಆಗಿರಬಹುದಿತ್ತು ಮೊದಲೇ, ಅಂದರೆ ಪಾಸ್ಟಲ್ಲಿ. ಸೊ ನಿಮ್ಮಿಬ್ಬರ ಮಧ್ಯ ಒಂದು ಪ್ರೀತಿ ಅನ್ನೋವಂಥದ್ದು ಇದ್ರೂ ಕೂಡ ಅದು ತುಂಬ ಫ್ರಿಕ್ಷನ್ ಆಗ್ತಾ ಇದೆ. ಅಲ್ಲಿ ಕೋಪ ಜಾಸ್ತಿ ಆಗ್ತಾ ಇದೆ. ನಿಮ್ಮಿಬ್ಬರ ಮಧ್ಯ ಒಂದು ಮಾತಿಗೆ ಇನ್ನೊಂದು ಮಾತು ಟ್ರಿಗರ್ ಅನ್ನೋವಂಥದ್ದು ಆಗ್ತಾ ಇದೆ. ನೀವು ಆ ಪರ್ಸನ್ ಹತ್ರ ಮಾತಾಡೋದಕ್ಕೆ ಹೋದಾಗಲಿಲ್ಲ, ಪ್ರೀತಿ ಅಂತ ಹೋದಾಗಲಿಲ್ಲ, ಅಲ್ಲಿ ಜಗಳ ಅನ್ನೋವಂಥದ್ದೇ ಜಾಸ್ತಿ ಆಗ್ತಾ ಇದೆ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇರೋವಂಥದ್ದು. ಬಟ್ ಆ ಪರ್ಸನ್ನಲ್ಲಿ ಒಂದೇನು ಅಂತ ಅಂದರೆ ಅವರು ಎರಡು ಅವರ ಕೈಯಲ್ಲಿದೆ. ಒಂದು ರೆಸ್ಪಾನ್ಸಿಬಿಲಿಟಿ ಆಗಿರ್ಬೋದು, ಅಥವಾ ಒಂದು ನೀವಾಗಿರ್ಬೋದು, ಅಥವಾ ಅವರ ಲೈಫಲ್ಲಿ ಫ್ಯಾಮಿಲಿ ಆಗಿರ್ಬೋದು, ನೀವಾಗಿರ್ಬೋದು. ಅವ್ರಿಗೆ ಎರಡೆರಡು ವ್ಯಾಲ್ಯೂ ಮಾಡುವಂತಹ ವ್ಯಕ್ತಿಗಳು ಅಥವಾ ಕೆಲಸಗಳು ಇರೋದ್ರಿಂದ ಈ ಪರ್ಸನ್ನು ಯಾವುದಕ್ಕೂ ಟೈಮ್ ಕೊಡಬೇಕು, ಯಾವುದಕ್ಕೆ ಟೈಮ್ ಕೊಡಬಾರ್ದು, ಯಾವುದಕ್ಕೆ ನಾನು ಡಿಸೈಡ್ ಮಾಡಬೇಕು, ಯಾವುದಕ್ಕೆ ನಾನು ಡಿಸಿಷನ್ ಮಾಡಬಾರ್ದು, ಇದೇನೂ ಗೊತ್ತಾಗ್ತಿಲ್ಲ. ಅವ್ರಿಗೆ ಪ್ರಿಯಾರಿಟೀಸ್ ಯಾವುದು, ನನ್ನ ಲೈಫಲ್ಲಿ ಏನು ಬೇಕು ಅನ್ನೋ ಒಂದು ಬ್ಯಾಲೆನ್ಸಿಂದಾಗಿ ಅವರು ಯೋಚನೆ ಮಾಡೋದಕ್ಕೆ ಆಗ್ತಾ ಇಲ್ಲ. ಆ್ಯಂಡ್ ಅವ್ರದ್ದೇ ಆದಂಥ ಒಂದು ಮನಸ್ಥಿತಿಯಲ್ಲಿದ್ದಾರೆ. ಅವರು ಸ್ವಲ್ಪ ನೆಗೆಟಿವ್ ಆಗಿ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಈ ರಿಲೇಷನ್ಶಿಪ್ನ ನಾನು ಕಳ್ಕೊಂಬಿಟ್ರೆ ಮೇ ಬಿ ನೀವಾದರೂ ಖುಷಿಯಾಗಿರ್ಬೋದು, ನಾನಾದರೂ ಖುಷಿಯಾಗಿರಬಹುದು, ಆದರೆ ಈ ಒಂದು ರಿಲೇಷನ್ಶಿಪ್ನ ಹ್ಯಾಂಡಲ್ ಮಾಡಿಕೊಂಡು ಹೋದರೆ ಸ್ವಲ್ಪ ಕಷ್ಟ ಅನ್ನೋವಂಥದ್ದು ಇರುತ್ತೆ ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ಅವ್ರಿಗೂ ಸ್ಟ್ರೆಸ್, ಆ್ಯಂಸೈಟಿ ಅನ್ನೋವಂಥದ್ದಿದೆ. ಅವ್ರಿಗೂ ಒಂದು ಭಯ ಇದೆ, ನಿಮ್ಮನ್ನು ಕಳ್ಕೊಂಬಿಡ್ತಾ ಇದ್ದೀನಿ ಅನ್ನೋವಂಥದ್ದು. ಆ್ಯಂಡ್ ಆ ಪರ್ಸನ್ಗೆ ನಿಜವಾಗ್ಲೂ ನೆಮ್ಮದಿಯಾಗಿ ನಿದ್ದೆ ಮಾಡೋದಕ್ಕಾಗ್ತಾ ಇಲ್ಲ. ಅವರು ಖುಷಿಯಾಗಿದ್ದಾರೆ ಅಂತ ನೀವು ಅಂದ್ಕೊಂಡಿದ್ರೆ ಅದು ತಪ್ಪು. ಆ ಪರ್ಸನ್ ಕೂಡ ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕಾಗ್ತಾ ಇಲ್ಲ. ಮೇ ಬಿ ಅವರ ಲೈಫಲ್ಲಿ ನಿಮಗಿಂತ ಬೆಟರ್ ಪರ್ಸನ್ ಅನ್ನೋವಂಥವ್ರು ಇರ್ಬೋದೇನೋ. ಯಾಕೆ ಅಂತ ಅಂದರೆ ಮೂನ್ ಕಾರ್ಡ್ ಅಂತ ಅಂದರೆ ನಿಮ್ಮ ಜೊತೆನೇ ನಿಮ್ಮಷ್ಟೇ ಈಕ್ವಲ್ ಇರೋವಂತಹ ವ್ಯಕ್ತಿ ಅವರ ಲೈಫಲ್ಲಿ ಯಾರೋ ಇದ್ದಾರೆ. ಆ ಒಂದು ವ್ಯಕ್ತಿಗಾಗಿ ಇವರು ಟೈಮ್ ಕೊಡ್ತಿರಬಹುದು, ಆ ಒಂದು ಫ್ಯಾಮಿಲಿಗಾಗಿ ಅವರು ಟೈಮ್ ಕೊಡ್ತಿರ್ಬೋದು. ಅದರಿಂದ ಈ ಪರ್ಸನ್ ನಿಮಗೆ ಟೈಮ್ ಕೊಡೋದಕ್ಕೆ ಆಗ್ತಾ ಇಲ್ಲ. ಆ್ಯಂಡ್ ಅವರು ನಿಮ್ಮ ಬಗ್ಗೆ ತುಂಬಾ ಕನಸು ಅನ್ನೋವಂಥದ್ದನ್ನು ಕಾಣ್ತಿದ್ದಾರೆ. ಅವ್ರಿಗೆ ನಿದ್ದೆ ಬರ್ತಿಲ್ಲ, ನಿದ್ದೆ ಮಾಡಿದ್ರೂ ಕೂಡ ನೀವೇ ಅವ್ರ ಕಣ್ಮುಂದೆ ಬರ್ತೀರಾ. ಯಾಕೆ ಅಂದರೆ ಒಂದು ಪಾಪ ಪ್ರಜ್ಞೆ ಅನ್ನುವಂಥದ್ದು ಈ ಪರ್ಸನ್ಗೆ ಕಾಡ್ತಾ ಇದೆ. ಅವರ ಸಬ್ಕಾನ್ಷಿಯಸಲ್ಲಿ ನೀವೇ ಉಳಿದಿರ್ತೀರ ಯಾವಾಗ್ಲೂ. ಆ್ಯಂಡ್ ನೈಟ್ ಆಫ್ ಸ್ವಾರ್ಡ್ ಬರ್ತಾ ಇದೆ. ನೈಟ್ ಆಫ್ ಸ್ವಾರ್ಡ್ ಅಂತ ಅಂದರೆ ಆ ಪರ್ಸನ್ ಸ್ವಲ್ಪ
ಆ್ಯಟಿಟ್ಯೂಡ್ ತೋರಿಸ್ತಾ ಇದ್ದಾರೆ ನಿಮ್ಮ ಹತ್ರ. ಅವರು ನಿಮ್ಮನ್ನು ದೂರ ಮಾಡ್ಕೊಳ್ತಾ ಇದ್ದರೆ ನೀವು ಅವ್ರ ಹತ್ರ ಹೋಗಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ. ಅವರು ನಿಮ್ಮನ್ನು ಎಷ್ಟು ದೂರ ಇಡಬೇಕು ಅಂತ ಅಂದ್ಕೊಂಡಿದ್ದಾರೆ, ನಿಮ್ಮ ಹತ್ರ ಮಾತಾಡಬಾರ್ದು, ನಿಮ್ಮ ಜೊತೆ ಇರಬಾರ್ದು ಅಂತ ಅಂದ್ಕೊಳ್ತಾರೆ. ನೀವು ಅವ್ರ ಹತ್ರ ಇನ್ನೊಂದು ಚಾನ್ಸ್ ಕೊಡೋಣ ಅಂತ ಹೋಗ್ತಾ ಇದ್ದರೆ ಆ ಪರ್ಸನ್ ಆ್ಯಟಿಟ್ಯೂಡ್ ತೋರಿಸ್ತಾ ನಿಮ್ಮ ಮೆಸೇಜ್ ಮಾಡಿರೋದಕ್ಕೆ ರಿಪ್ಲೈ ಮಾಡ್ದೇನೆ ನಿಮ್ಮನ್ನು ಅವರು ದೂರ ಮಾಡ್ಕೊಳ್ತಾ ಏನೋ ಅವರೇ ಕರೆಕ್ಟ್ ಅನ್ನೋ ಒಂದು ಬಿಹೇವಿಯರಲ್ಲಿ ಈ ಪರ್ಸನ್ ಬಿಹೇವ್ ಮಾಡ್ತಾ ಇರೋದ್ರಿಂದ ನಿಮಗೆ ಇಲ್ಲಿ ಹರ್ಟ್ ಆಗ್ತಾ ಇದೆ. ಬಟ್ ನೈಟ್ ಆಫ್ ಸ್ವಾರ್ಡ್ ಅಂತ ಬಂದಿದೆ ಅಂತ ಅಂದರೆ ಇಟ್ ಈಸ್ ಅ ಚಾನ್ಸ್, ಲೈಕ್ ಇನ್ನೊಂದು ಚಾನ್ಸ್ ಇರೋ ಅಂಥ ಸಂದರ್ಭ ಇದೆ. ಇನ್ನೊಂದು ಸರಿ ಈ ವ್ಯಕ್ತಿ ನಿಮ್ಮ ಲೈಫ್ಗೆ ಎಂಟರ್ ಆಗುವಂಥ ಚಾನ್ಸಸ್ ಇದೆ. ನೋಡಿ, ಇಲ್ಲಿ ಎಲ್ಲ ಥಾಟ್ಸು ನೆಗೆಟಿವ್, ಬಟ್ ಇದೊಂದೇ ಪಾಸಿಟಿವ್. ಅಂದರೆ ನಿಮ್ಮಿಬ್ಬರ ಮಧ್ಯ ಯಾವುದೋ ಒಂದು ಸನ್ನಿವೇಶ ಅವರ ಮೈಂಡನ್ನು ಡಿಸ್ಟರ್ಬ್ ಮಾಡಿ ಅವರು ನಿಮ್ಮನ್ನು ನಂಬಿ ನಿಮ್ಮ ಹತ್ರ ಬರೋ ಹಾಗೆ ಮಾಡುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ಬೋದು. ಅಂದರೆ ಆ ಪರ್ಸನ್ ಇನ್ನೂ ಕೂಡ ನಿಮ್ಮ ಬಗ್ಗೆ ಏನೋ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮಿಂದ. ಇದು ನಾನು ಹೇಳ್ಬೋದು, ಪ್ರೆಸೆಂಟಲ್ಲಿ ಈ ಪರ್ಸನ್ ಸ್ವಲ್ಪ ಕನ್ಫ್ಯೂಷನಲ್ಲಿದ್ದಾರೆ. ಅವ್ರಿಗೊಂದು ಡೈಲಮಾ ಇದೆ, ಏನು ಮಾಡಬೇಕು, ಏನು ಮಾಡಬಾರ್ದು, ಏನು ಬ್ಯಾಲೆನ್ಸ್ ಮಾಡಬೇಕು, ಯಾರ ಹತ್ರ ಹೋಗಬೇಕು, ಯಾರ ಹತ್ರ ಹೋಗಬಾರ್ದು, ತುಂಬ ಕನ್ಫ್ಯೂಷನಲ್ಲಿ ಡಿಸಿಷನ್ ಅನ್ನೋ ಅಂಥದ್ದನ್ನು ಮಾಡಿದ್ದಾರೆ. ಅವರ ಒಂದು ಡಿಸಿಷನ್ನೇ ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇರೋದು. ಅವರು ಪ್ರಾಪರಾಗಿ ಡಿಸಿಷನ್ ತೊಗೊಂಡಿದ್ರೆ ಪ್ರಾಬಬ್ಲಿ ಆ ವ್ಯಕ್ತಿ ನಿಮ್ಮ ಹತ್ರ ಅವರು ಇರ್ತಾ ಇದ್ರು ಅಂತ ಅಂದ್ಬಿಟ್ಟು. ಆ್ಯಂಡ್ ಅವರು ಕೂಡ ಹೇಳ್ತಿದ್ದಾರೆ, ಅವ್ರಿಗೆ ಅರ್ಥ ಆಗ್ತಿದೆ, ಐ ಸಿ ಯುವರ್ ಸೈಡ್ ಆಫ್ ಸ್ಟೋರಿ. ನಿಮ್ಮ ಫೀಲಿಂಗ್ಸ್ ನೀವು ಅವ್ರಿಗೆ ಮೆಸೇಜ್ ಮಾಡೋದು, ಅವ್ರಿಗೆ ಕಾಲ್ ಮಾಡೋದು ಅಥವಾ ಅವ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಇದೆಲ್ಲ ಟ್ರೈ ಮಾಡ್ತಿರೋದು ಆ ಪರ್ಸನ್ಗೆ ತುಂಬ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ನಿಮಗೂ ನಿದ್ದೆ ಇಲ್ಲ, ನೀವು ನೆಮ್ಮದಿ ಆಗಿಲ್ಲ ಅನ್ನೋದು ಆ ಪರ್ಸನ್ಗೆ ಅರ್ಥ ಆಗ್ತಾ ಇದೆ. ಆ್ಯಂಡ್ ನೀವು ಕೂಡ ಆ ಪರ್ಸನ್ ಬಗ್ಗೆ ಮೊದಲೆಲ್ಲ ಯಾವ ಥರ ಇದ್ದರು, ಅವರು ನನ್ನ ಜೊತೆ ಟೈಮ್ ಯಾವ ಥರ ಸ್ಪೆಂಡ್ ಮಾಡಿದ್ರು ಅಂತ ಅಂದ್ಬಿಟ್ಟು ನೀವು ಥಿಂಕ್ ಮಾಡ್ತಿದ್ದೀರಲ್ಲ, ಆ ಪರ್ಸನ್ಗೆ ಗೊತ್ತಾಗ್ತಿದೆ ನಿಮ್ಮ ಫೀಲಿಂಗ್ಸ್ ಅನ್ನುವಂಥದ್ದು ಈ ಪರ್ಸನ್ಗೆ ತುಂಬ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಬಟ್ ನಿಮಗೆ ಅನ್ನಿಸ್ತಾ ಇಲ್ಲ ಆ ಪರ್ಸನ್ಗೆ ನಿಮ್ಮ ಭಾವನೆ ಅರ್ಥ ಆಗ್ತಾ ಇದೆ ಅಂತ ಅಂದ್ಬಿಟ್ಟು. ಆಮೇಲೆ ಗಾಸಿಪ್ ಅಂತ ಬಂದಿದೆ. ಅಂದರೆ ಅವರಿಗೆ ಒಂದು ಭಯನೂ ಇದೆ, ನಾನು ನಿನ್ನ ಹತ್ರ ಮಾತಾಡಿದ್ರೆ ಅದು ಇನ್ಯಾರಿಗೋ ಹೋಗಿ ಅದು ತಲುಪಿಬಿಡ್ಬೋದು, ಅಥವಾ ಸಿಚುವೇಶನ್ ಅನ್ನುವಂಥದ್ದು ನನ್ನ ಕೈಯಲ್ಲಿ ಅಥವಾ ನಾನು ಹ್ಯಾಂಡಲ್ ಮಾಡೋ ಥರ ಇರೋದಕ್ಕಾಗಲ್ಲ. ಆ ಒಂದು ಭಯ ನನಗಿದೆ. ನಾವಿಬ್ಬರು ಮಾತಾಡೋದು ಬೇರೆಯವ್ರು ಯಾರಾದರೂ ತಿಳ್ಕೊಂಡು ಅವರು ತಪ್ಪಾಗಿ ತಿಳ್ಕೊಂಡು ಅದನ್ನು ಅವರು ಬೇರೆ ಥರ ಪ್ರಚೋದನೆ ಮಾಡಿದರೆ ಅದು ತಪ್ಪಾಗುತ್ತೆ, ಅದರಿಂದ ನಾನು ದೂರ ಇದ್ದೀನಿ ಅಂತ ಅಂದ್ಬಿಟ್ಟು ಆ ಪರ್ಸನ್ ಫೀಲ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಅವ್ರಿಗೆ ಅನ್ನಿಸ್ತಾ ಇದೆ, ನಾನು ನಿನ್ನ ಹತ್ರ ಬಿಹೇವ್ ಮಾಡಿದ ರೀತಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋವಂಥದ್ದಿಲ್ಲ, ನಾನು ನಿನ್ನ ಹತ್ರ ಪ್ರಾಪರಾಗಿ ಬಿಹೇವ್ ಮಾಡಿಲ್ಲ, ನಾನು ನಿನಗೆ ಒಂದು ಸ್ಯಾಟಿಸ್ಫೈಡ್ ಆಗಿ ನಡ್ಕೊಂಡಿಲ್ಲ, ನಾನು ನಿನ್ನನ್ನು ಬಿಟ್ಟು ಬಂದಿರೋದು ನನಗೆ ಬೇಜಾರು ಅನ್ನೋವಂಥದ್ದಿದೆ. ಆದರೆ ನನ್ನದೇ ಆದಂಥ ಒಂದು ಭಯ ಇದೆ, ನನಗೇ ಆದಂತಹ ಕೆಲಸ ಕಾರ್ಯಗಳಿದೆ, ಅದನ್ನು ಬಿಟ್ಟು ನಾನು ಬರೋದಕ್ಕೆ ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟು. ಬಟ್ ನೀವು ಹೇಳ್ತಿದ್ದೀರಾ, ರಿಲೇಷನ್ಶಿಪ್ಗೆ ರೀಸನ್ ಯಾಕೆ ಕೊಡ್ತಿದ್ದೀಯಾ, ನಿನಗೆ ನಾನು ಬೇಕು ಅಂತ ಅಂದರೆ ನೀನು ಯಾವತ್ತೋ ಬರ್ತಿದ್ದೆ, ನೀನು ಯಾಕೆ ಎಕ್ಸ್ಕ್ಯೂಸಸ್ನ ಕೊಡ್ತಿದ್ದೀಯಾ, ನಿನಗೆ ನಾನು ಇಂಪಾರ್ಟೆಂಟ್ ಇದ್ದಿದ್ದರೆ ನೀನು ಈಗ ಆಲ್ರೆಡಿ ಬಂದು ನೀನು ನನ್ನ ಹತ್ರ ಮಾತಾಡ್ತಿದ್ದೆ. ಬಟ್ ನೀನು ನನಗೆ ತುಂಬ ಎಕ್ಸ್ಕ್ಯೂಸಸ್ ಅನ್ನೋ ಅಂಥದ್ದನ್ನು ಕೊಡಬೇಡ. ನೀನು ನನ್ನ ಹತ್ರ ಈ ಒಂದು ರಿಲೇಷನ್ಶಿಪ್ನ ಉಳಿಸ್ಕೋಬೇಕು ಅಂತ ಅಂದಿದ್ದಿದ್ರೆ ನೀನು ಬಂದ್ಬಿಡ್ತಿದ್ದೆ ನನ್ನ ಹತ್ರ ಅಂತ ಅಂದ್ಬಿಟ್ಟು ನೀವು ಹೇಳ್ತಾ ಇದ್ದೀರಾ. ಆ್ಯಂಡ್ ಆ ಪರ್ಸನ್ ಹೇಳ್ತಿದ್ದಾರೆ, ಯು ಡಿಸರ್ವ್ ಮೋರ್ ದೆನ್ ದ ಕ್ರಮ್ಸ್ ಆಫ್ ಅಫೆಕ್ಷನ್ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಅಂದರೆ ಈ ಪರ್ಸನ್ಗೆ ಅವ್ರು ಅಂದ್ಕೊಳ್ತಿದ್ದಾರೆ, ನಿಮಗೆ ನನಗಿಂತ ಬೆಟರ್ ಪರ್ಸನ್ ಸಿಗ್ತಾರೆ, ನಾನು ರೈಟ್ ಚಾಯ್ಸ್ ಅಲ್ಲ ನಿನಗೆ, ನಾನು ರೈಟ್ ಪರ್ಸನ್ ಅಲ್ಲ ನಿನಗೆ, ನಿನ್ನ ಪ್ರೀತಿಗೆ ನಾನು ತಕ್ಕ ವ್ಯಕ್ತಿ ಅಲ್ಲ ಅಂತ. ಬಟ್ ಸ್ಟಿಲ್ ನೀವು ಈ ಪರ್ಸನ್ಗೆ ವೆಯ್ಟ್ ಮಾಡ್ತಿದ್ದೀರಾ. ಬಟ್ ನಿಮಗೂ ಅನ್ನಿಸ್ತಾ ಇದೆ, ಎಷ್ಟು ದಿನ ಅಂತ ಅಂದ್ಬಿಟ್ಟು ಇವರು ಹೀಗೆ ರೀಸನ್ ಕೊಟ್ಕೊಂಡು ನನ್ನಿಂದ ದೂರ ಹೋಗ್ತಾರೆ ಅಂತ ಅಂದ್ಬಿಟ್ಟು. ಬಟ್ ಆ ಪರ್ಸನ್ ನಿಮ್ಮ ಒಂದು ಜೀವನದಲ್ಲಿ ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ಅವ್ರಿಗೆ ರೈಟ್ ಚಾಯ್ಸ್ ಏನು, ಅವರ ಇಂಟ್ರೆಸ್ಟ್ ಏನು, ಅವ್ರು ಯಾವ ಥರ ಇರಬೇಕು, ಸೊ ಈ ಥರ ಗೊತ್ತಾಗ್ತಿಲ್ಲ ಅವ್ರಿಗೆ. ನಿಮಗೆ ಅನ್ನಿಸ್ತಾ ಇದೆ ಅವರು ನಿಮ್ಮ ಜೊತೆ ಆಟ ಆಡ್ತಿದ್ದಾರೆ, ನಿಮ್ಮ ಭಾವನೆಗಳ ಜೊತೆ ಅವ್ರು ಆಟ ಆಡ್ತಿದ್ದಾರೆ, ಅವ್ರಿಗೆಲ್ಲ ಸತ್ಯನೂ ಗೊತ್ತು, ಆದರೆ ಅವ್ರಿಗೆ ನಾನು ಇಂಟ್ರೆಸ್ಟ್ ಇಲ್ಲ, ಅವರು ನನ್ನ ಒಂದು ಪ್ರೀತಿ ಜೊತೆ ಆಟ ಆಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನೀವು ಇಲ್ಲಿ ಫೀಲ್ ಮಾಡ್ತಾ ಇದ್ದೀರಾ. ಬಟ್ ಆ ಪರ್ಸನ್ ನಿಮ್ಮ ಹತ್ರ ಒಂದು ಏನಂತಾರೆ, ಒಂದು ಟೈಪ್ ಆಫ್ ಪ್ರೀತಿ ಇದ್ರೂ ಕೂಡ ಒಂದು ಭಯ ಇದೆ, ಮತ್ತು ಒಂದು ಬ್ಯಾಲೆನ್ಸ್ ಮಾಡೋದಕ್ಕಾಗ್ತಾ ಇಲ್ಲ. ಅವರ ಜೀವನದಲ್ಲಿ ಕನ್ಫ್ಯೂಷನ್ ಅನ್ನುವಂಥದ್ದು ಜಾಸ್ತಿ ಆಗಿದೆ. ಅವ್ರಿಗೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಯಾವುದೇ ಒಂದು ಆಟ ಆಡಬೇಕು ಅನ್ನೋ ಒಂದು ಮನಸ್ಥಿತಿ ಇಲ್ಲ. ಅದರ ಸಂದರ್ಭಗಳು ಈ ಪರ್ಸನ್ಗೆ ನಿಮ್ಮಿಂದ ದೂರ ಹೋದಂಗೆ ಮಾಡಿದೆ. ಬಟ್ ಈಗಲೂ ನಾನು ಹೇಳ್ಬೋದು, ಆ ಪರ್ಸನ್ ನಿಮ್ಮ ಲೈಫಲ್ಲಿ
ಬರೋ ಅಂಥ ಚಾನ್ಸಸ್ ತುಂಬಾ ಇದೆ. ಯಾಕೆ ಅಂತ ಅಂದರೆ ನೀವು ನಂಬಿದ್ರೆ ಆ ಪರ್ಸನ್ ಡೆಫಿನೆಟ್ಲಿ ಬರ್ತಾರೆ. ಯಾಕೆಂದರೆ ಯೂನಿವರ್ಸ್ ನಿಮಗೆ ಅಲೈನ್ ಮಾಡ್ತಾ ಹೋಗುತ್ತೆ. ನೀವು ಏನು ಮ್ಯಾನಿಫೆಸ್ಟ್ ಮಾಡ್ತೀರೋ ಆ ಒಂದು ಮ್ಯಾನಿಫೆಸ್ಟೇಷನ್ನ ಯೂನಿವರ್ಸ್ ಅನ್ನೋ ಅಂಥದ್ದು ನೋಡ್ತಾ ಇರುತ್ತೆ. ನಿಮ್ಮ ಜೀವನದಲ್ಲಿ ನಿಮ್ಮ ಖುಷಿ ಸಂತೋಷ ಏನಿದೆ ಅದನ್ನು ಯೂನಿವರ್ಸ್ ನಿಮಗೆ ಕೊಡ್ತಾ ಹೋಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ನಾನು ಹೇಳ್ಬೋದು. ಸೊ ಇದಾಗಿತ್ತು ಇವತ್ತಿನ ರೀಡಿಂಗ್. ನಿಮ್ಗೆ ಏನಾದರೂ ಈ ಒಂದು ರೀಡಿಂಗ್ ರೆಸೊನೇಟ್ ಆಗಿದ್ರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಅಂದ್ಬಿಟ್ಟು ನೀವು ಟೈಪ್ ಮಾಡಬಹುದು. ಆ್ಯಂಡ್ ನಿಮಗೆ ರೆಸೊನೇಟೆಡ್ ಅಂತ ಆದರೂ ನೀವು ನನಗೆ ಟೈಪ್ ಮಾಡಬಹುದು ಕಮೆಂಟ್ ಸೆಕ್ಷನಲ್ಲಿ. ಆ್ಯಂಡ್ ನಿಮಗೇನಾದರೂ ಮನಿ ಅಟ್ರಾಕ್ಷನ್ ಬ್ರೇಸ್ಲೆಟ್ ಬೇಕು ಅಥವಾ ರೋಸ್ ಕ್ವಾರ್ಟ್ಸ್ ಬ್ರೇಸ್ಲೆಟ್ ಬೇಕು ಅಂತ ಅಂದರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡಿದರೆ ನಿಮ್ಮ ಮನೆಗೆ ನಾನು ಕೊರಿಯರ್ ಅನ್ನೋವಂಥದ್ದನ್ನು ಮಾಡ್ತೀನಿ. ಆ್ಯಂಡ್ ಇದನ್ನು ಯಾವ ಥರ ಯೂಸ್ ಮಾಡ್ಬೋದು ಅಂತ ಕೂಡ ನಾನು ಹೇಳ್ತೀನಿ. ಈ ಒಂದು ಬ್ರೇಸ್ಲೆಟ್ ಬಂದು 650 ರೂಪಾಯಿ ಆಗುತ್ತೆ, 650 ರುಪೀಸ್. ಆ್ಯಂಡ್ ಈ ಒಂದು ಪೈರೇಟ್ ಬ್ರೇಸ್ಲೆಟ್ ಬಂದು 700 ಆಗುತ್ತೆ. ಇನ್ ಕೇಸ್ ನೀವೇನಾದರೂ ಕರ್ನಾಟಕ ಇಂದ ಹೊರಗಡೆ ಇದ್ದರೆ ಸ್ವಲ್ಪ ಡೆಲಿವರಿ ಚಾರ್ಜ್ 20 ರುಪೀಸ್ 30 ರುಪೀಸ್ ಜಾಸ್ತಿ ಆಗ್ಬೋದು. ಅದು ಬಿಟ್ಟರೆ ಇದರ ರೇಟ್ ಬಂದು 650ರಿಂದ 700 ರೂಪಾಯಿ ಆಗುತ್ತೆ. ನಿಮಗೇನಾದರೂ ಬೇಕು ಅಂದರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಇದನ್ನು ಪಡೀಬೋದು. ಥ್ಯಾಂಕ್ ಯು.